ಪ್ರತಿಯೊಂದು ಶಾರ್ಟ್ ಫಿಲಿಮ್ಗೂ ಮ್ಯಾಟ್ರ್ ಆಗೋದೇ ಬಜೆಟ್. ಯಾರೇ ಒಬ್ರು ಡೈರೆಕ್ಟರ್ಗಳಿದ್ರು ಫಸ್ಟ್ ಒಂದು ಸಿನಿಮಾನೋ ಅಥವಾ ಶಾರ್ಟ್ ಫಿಲಿಮ್ನೋ ಏನೋ ಒಂದು ಕತೆ ರೆಡಿ ಮಾಡ್ಕೊತೀವಿ ಅಂತ ಅಂದಾಗ ಸೊ ಬಜೆಟ್ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಆ್ಯಂಡ್ ಸಿನಿಮಾ ಅಲ್ಲದೆ ಸಿನಿಮಾಗಿಂತ ಮುಂಚೆ ಒಂದು ಶಾರ್ಟ್ ಫಿಲಿಮ್ ಸ್ಟಾರ್ಟ್ ಮಾಡ್ತೀವಿ ಅಂತ ಅಂದಾಗ ಆ್ಯಂಡ್ ಈವನ್ ಆ ಒಂದು ಶಾರ್ಟ್ ಫಿಲಿಮ್ ಬಜೆಟ್ನ ನಾವು ಒಂದಷ್ಟು ಆರ್ಟಿಸ್ಟ್ಗಳ ಮೇಲೆ ಓರ್ತೀವಿ, ಇಲ್ಲ ಅಂತಾರೆ ಅದಕ್ಕೆ ಆದಂಥ ಪ್ರೊಡ್ಯೂಸರ್ಗಳನ್ನ ಸರ್ಚ್ ಮಾಡ್ತೀವಿ. ಏನಕ್ಕೆ ಅಂತಂದರೆ ಶಾರ್ಟ್ ಫಿಲಿಮ್ಸ್ಗಳಲ್ಲಿ ಯಾವುದೇ ಕಾರಣಕ್ಕೂ ರಿಟರ್ನ್ಸ್ಗಳು ವಾಪಸ್ ಬರುತ್ತೆ ಅನ್ನೋ ನಂಬಿಕೆ ಇರಲ್ಲ. ಸೊ ಆದ್ದರಿಂದ ಆ್ಯಕ್ಟ್ರಸ್ಗಳಾಗಿರ್ಬೋದು ಅಥವಾ ಅದಕ್ಕೆ ಹೂಡಿಕೆ ಮಾಡುವಂಥ ಪ್ರೊಡ್ಯೂಸರ್ಸ್ಗಳಾಗಿರ್ಬೋದು ತುಂಬ ಅನುಮಾನದಿಂದ ನೋಡ್ತಾರೆ ಮತ್ತು ಯಾರೂ ಅಷ್ಟು ಒಪ್ಪಲ್ಲ. ಯಾಕಂದರೆ ಇದಕ್ಕಿಂತ ಮುಂಚೆ ನಾನು ಶಾರ್ಟ್ ಫಿಲಿಮ್ನ ಸ್ಟೋರಿ ರೆಡಿ ಮಾಡಿಕೊಂಡು ಆ್ಯಂಡ್ ಒಂದಷ್ಟು ಜನ ಜೊತೆ ಕಥೆಯೆಲ್ಲ ಹೇಳಿ ಪ್ರೊಡ್ಯೂಸ್ ಮಾಡಿ ಅಂತ ಎಲ್ಲ ಕೇಳ್ಕೊತೀನಿ. ಸೊ ಯಾರೂ ಪ್ರೊಡ್ಯೂಸ್ ಮಾಡೋಕ್ಕೆ ಮುಂದೆ ಬರೋಲ್ಲ. ಆ್ಯಂಡ್ ಇವನ್ ಆ್ಯಕ್ಟ್ರಸ್ಗಳಿಗೂ ಕೂಡ ಕತೆ ಹೇಳಾದ್ಮೇಲೆ ಆ್ಯಕ್ಟ್ರಸ್ಗಳು ಕೂಡ ಆ್ಯಕ್ಟಿಂಗ್ ಬೇಕಾದ್ರೆ ಬಂದು ಮಾಡಿಕೊಡ್ತೀನಿ, ದುಡ್ಡೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಲ್ಲ ಅಂತ ಹೇಳ್ತಾರೆ. ಸೊ ನಾನೇನಿಲ್ಲ ಅಂತಂದರೂ ಈ ಒಂದು ಸ್ಟೋರಿನ ಒಂದು 30 ಇಂದ 40 ಜನಗಳಿಗೆ ಅಪ್ರೋಚ್ ಮಾಡಿದ್ದೀನಿ ಪ್ರೊಡ್ಯೂಸ್ ಮಾಡಿ ಆ್ಯಂಡ್ ಇವನ್ ಒಂದು 2 ಲ್ಯಾಕ್ ಕೊಡಿ ಸಾಕು, ಒಂದು 2-3 ಲ್ಯಾಕಲ್ಲಿ ನಾನು ಮುಗಿಸ್ತೀನಿ, ಅಷ್ಟು ಬಜೆಟ್ ಹಾಕ್ಕೊಡಿ, ರಿಟರ್ನ್ಸ್ ಪ್ಲಾನಿಂಗ್ ಇದೆ ನನಗೆ, ಆ ಥರ ರಿಟರ್ನ್ಸ್ ಮಾಡಿಕೊಡ್ತೀನಿ ಅಂತ ಎಷ್ಟು ಹೋಗಿ ತುಂಬಿದ್ರು ಕೂಡ ಶಾರ್ಟ್ ಫಿಲಿಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಯಾರೂ ಮುಂದೆ ಬರೋಲ್ಲ. ಸೊ ಆದ್ದರಿಂದ ನಾನು ಹೇಳೋದಿಷ್ಟೇ, ಯಾರೋ ಶಾರ್ಟ್ ಫಿಲಿಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡೈರೆಕ್ಟರ್ಗಳೇ ಪ್ರೊಡ್ಯೂಸರ್ಗಳಾಗಿ. ಏಕೆ ಅಂತ ಅಂದರೆ ಶಾರ್ಟ್ ಫಿಲಿಮಲ್ಲಿ ಸೋಲಾಗಲಿ ಗೆಲುವಾಗಲಿ ಅದು ಎರಡೂ ನೀವೇ ಸ್ವೀಕರಿಸಬೇಕು. ಯಾಕಂದರೆ ನಾಳೆ ದಿನ ಸಿನಿಮಾ ಸೋತ್ರೆ ನಿಮ್ಮ ಮೇಲೆ ಹೊಣೆ ಬರೋದು ಆ್ಯಂಡ್ ಗೆದ್ರು ಕೂಡ ನಿಮ್ಮ ಮೇಲೆ ಹೊಣೆ ಬರೋದು. ಸೊ ಸಿನಿಮಾದಲ್ಲಿ ಬಜೆಟ್ ಮುಖ್ಯ ಆಗಲ್ಲ, ಆ ಕತೆಗೆ ಏನು ಬೇಕಾಗುತ್ತೋ ಅದು ತಗೊಳುತ್ತೆ. ಆ್ಯಂಡ್ 5 ಲಕ್ಷ ಆದರೂ ತಗೊಳುತ್ತೆ, 10 ಲಕ್ಷ ಆದರೂ ತಗೊಳುತ್ತೆ. ಆ್ಯಂಡ್ ನೀವೊಂದು ಶಾರ್ಟ್ ಫಿಲಿಮ್ನ ಮಾಡ್ಬೇಕಾದ್ರೆ ನೀವು ಯಾವ ಥರ ಬಜೆಟ್ ಆಗುವಂಥ ಸ್ಟೋರಿ ಮಾಡ್ಕೊತೀರಾ ಅಥವಾ ಲೋ ಬಜೆಟಲ್ಲಿ ಸ್ಟೋರಿ ಮಾಡ್ಕೊತೀರಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಆದ್ದರಿಂದ ಆಲ್ಮೋಸ್ಟ್ ಯಾರೇ ಡೈರೆಕ್ಟರ್ಗಳಿದ್ರು ಅವರಿಗೆ ಫ್ಯಾಷನಿಕ್ಕಾಗಿ ನಾನು ರಿಟರ್ನ್ಸ್ ಬರದೇ ಇದ್ರೂ ಪರವಾಗಿಲ್ಲ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಮುಂದೆ ಬಂದರೆ ಮಾತ್ರ ಅವ್ರ ಹತ್ರ ಪ್ರೊಡ್ಯೂಸ್ ಮಾಡಿಸಿ. ಅದನ್ನ ಬಿಟ್ಟು ನನಗೆ ರಿಟರ್ನ್ಸ್ ಕೊಡ್ತೀನಿ ಅಂತ ಏನಾದರೂ ನೀವು ಅವರಿಗೆ ಹೇಳಿ ಆ್ಯಂಡ್ ಅದಕ್ಕೆ ಹೂಡಿಕೆ ಮಾಡಿಸಿ ಪ್ರೊಡ್ಯೂಸ್ ಮಾಡಿಸಿದ್ರೆ ನಾಳೆ ದಿನ ಅದು ಹೂಡಿಕೆ ಹಾಕಿರುವಂಥ ದುಡ್ಡು ವಾಪಸ್ ಬರಲಿಲ್ಲ ಅಂತ ಅಂದರೆ ಅದು ನಿಮ್ಮ ತಲೆ ಮೇಲೆ ಬರುತ್ತೆ. ನಿಮ್ಮ ಹತ್ರ ಇರುವಂಥ ಸೇವಿಂಗ್ಸ್ಗಳನ್ನ ಇಟ್ಕೊಂಡು ಶಾರ್ಟ್ ಫಿಲಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ನೋಡಿ. ಅಂದರೆ ನಾನು ಈ ಒಂದು ಶಾರ್ಟ್ ಫಿಲಿಮ್ನ ಮಾಡಬೇಕಾದ್ರೆ 2-3 ಇಯರ್ಸ್ ಕೆಲಸ ಮಾಡಿ ಅದರಲ್ಲಿ ಬರುವಂಥ ಸೇವಿಂಗ್ಸ್ನ ಇಟ್ಕೊಂಡು ಶುರು ಮಾಡಿದಂಥ ಶಾರ್ಟ್ ಫಿಲಿಮ್. ಈವನ್ ನಾವೊಂದು ಶಾರ್ಟ್ ಫಿಲ್ಮ್ನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡ್ತೀವಿ ಅಂತ ಅಂದರೆ ಅದರಿಂದ ನಾವು ದುಡ್ಡು ಬರುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನಿಂದ ಮಾಡಬಾರ್ದು. ಅದರಿಂದ ಫ್ಯೂಚರಲ್ಲಿ ಒಂದು ಲೈಫ್ ಸಿಗುತ್ತೆ, ನಮ್ಮದೇ ಆದಂಥ ರೆಕಗ್ನೇಷನ್ ಸಿಗುತ್ತೆ ಆ್ಯಂಡ್ ತುಂಬ ಜನ ಟೆಕ್ನಿಷಿಯನ್ಸ್ ನಮ್ಮನ್ನ ನೋಡ್ತಾರೆ, ಗುರುತಿಸ್ತಾರೆ. ಸೊ ಆದ್ದರಿಂದ ಮುಂದೆ ನಮಗೆ ಬೇರೆ ಬೇರೆ ಸಿನಿಮಾಗಳನ್ನ ಮಾಡೋಕ್ಕೆ ಒಂದು ಒಳ್ಳೆ ಅವಕಾಶಗಳು ಸಿಗ್ಬೋದು ಅನ್ನೋ ಮೈಂಡ್ ಸೆಟ್ಟಿಂದ ಶಾರ್ಟ್ ಫಿಲಿಮ್ಗಳನ್ನ ಮಾಡಿ. ಈ ವಿಡಿಯೋ ಇಷ್ಟ ಆಗಿರೋ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನನ್ನ ಇನ್ನೊಂದಷ್ಟು ವಿಡಿಯೋಗಳು ನಿಮಗೆ ತಲುಪುತ್ತೆ.